ವೇದಿಕೆ ಮುಂಭಾಗದಲ್ಲಿ ಗ್ರಾಮಸ್ಥರೇ ಮತ್ತು ಸುತ್ತಮುತ್ತಲಿಂದ ಬಂದಿರುವಂತ ಎಲ್ಲ ಗ್ರಾಮಸ್ಥರೇ ಹಾಗೂ ಪತ್ರಕರ್ತರ ಮಿತ್ರರೇ, ಈಗ ಇಲ್ಲಿ ಇವತ್ತು 1.5 ಕೋಟಿ ಕಾಮಗಾರಿ ಕೆಲಸ ಮಾಡಕ್ ಬಂದಿದ್ವಿ. ಇನ್ನೂ ಹಲವಾರು ಕಾಮಗಾರಿಗಳನ್ನ ಈ ಪಂಚಾಯತಿ ಮಟ್ಟದಲ್ಲಿ ಈಗಾಗಲೇ ಎಲ್ಲ ಸೇರ್ಕೊಂಡ್ರೆ ಒಂದು 8.5 ಕೋಟಿ ರೂಪಾಯಿ ಇಡೀ ಪಂಚಾಯತಿ ಅಷ್ಟೊತ್ತಿಗೆ ಹಾಕಿದ್ವಿ. ಅದು ಈಗೆಲ್ಲ ಅಪ್ರೂವಲ್ ಆಗಿರೋಂಥದ್ದು. ಈ ಮುಂದಿನ ದಿನಗಳಲ್ಲಿ ಅದನ್ನು ಸೇರಿಸಿ ಕೆಲಸ ಮಾಡ್ತೀವಿ. ಇದು 1.5 ಕೋಟಿ ಜೊತೆ ಇನ್ನೂ 30 ವರ್ಷ ಅಡಿಷನಲ್ ಬೇರೆ ಇದರಿಂದ ಹಾಕಿದ್ವಿ. ಅದ್ರ ಜೊತೆಗೆ ಏನು ಪಟ್ನಗೇರಿ ಶಂಕರಳ್ಳಿ ರಸ್ತೆ ಅದನ್ನು ಈಗ ಚಾಲನೆ ಸದ್ಯದಲ್ಲೇ ಕೊಡ್ತೀವಿ. ಅದಾದ್ಮೇಲೆ ಇನ್ನು ಊರೊಳಗಿನ ರಸ್ತೆಗಳಿಗೆ ಇನ್ನೂ ಸೇರಿಸಿ ಇವೆಲ್ಲ ಕಾಮಗಾರಿ ಈಗ ಸರ್ಕಾರದಿಂದ ದುಡ್ಡನ್ನ ಕೊಡ್ತಾ ಇದ್ದಾರೆ. ಅದರ ತಕ್ಕಾಗಿ ನಾವು ಏನು ಪ್ರತಿ ಊರಲ್ಲಿ ನಾವು ಕೆಲಸ ಮಾಡಬೇಕು ಆ ರೀತಿ ಕೆಲಸನ ಹಾಕಿ ಕೆಲಸ. ಅದ್ರ ಜೊತೆಗೆ ಈ ಎಲ್ಲ ಕೆಲಸನೂ ಈಗ ಅನುದಾನ ಬರ್ತಿರೋದೆಲ್ಲಾನು ನಾನು ಮಾಡಿಸ್ತಾ ಇಲ್ಲ. ನೀವು ದುಡ್ಡು ಕೊಟ್ಟಿದ್ದೀರಿ ಸರ್ಕಾರಕ್ಕೆ, ಸರ್ಕಾರ ನಮಗೆ ದುಡ್ಡು ಕೊಡ್ತಾರೆ, ಪುನಃ ನಿಮ್ಗೆ ಸರ್ಕಾರಕ್ಕಿಂತ ನಿಮ್ಗೆ ಮಾಡಿಸ್ತಾ ಇದೀವಿ ಅಷ್ಟೇ. ನಿಮ್ ದುಡ್ಡಲ್ಲೇ ನಿಮ್ಗೆ ರಸ್ತೆ ಮಾಡಿಸ್ತಿರೋದು ತೆರಿಗೆ ಹಣದಲ್ಲಿ. ಅದೇ ರೀತಿ ಕಾಮಗಾರಿಗಳ ಬಗ್ಗೆ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ನಾನು ನಿಮ್ಗೆ ಕೇಳ್ಕೊಳ್ಳೋದೇನಂದ್ರೆ, ನಿಮ್ಗೆ ಎಷ್ಟು ಜನಕ್ಕೆ ನಮ್ಮ ತಾಲೂಕು ಸಾವಯವ ಕೃಷಿಗೆ ಅಂತ ಘೋಷಣೆ ಆಗಿರೋದು ಎಷ್ಟು ಜನ ಗೊತ್ತು? ಕೈ ಎತ್ತಿ. ಇದು ಸಾವಯವ ಕೃಷಿ ಅಂತ ಹೇಳಿದ್ರೆ ಏನು ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ಕೊಳ್ಳದೆ ತಾವುಗಳು ಕೃಷಿಯನ್ನ ಏನ್ ಮಾಡಬೇಕು ಆ ನಿಟ್ಟಿನಲ್ಲಿ ತಾವುಗಳು ಕ್ರಮ ವಹಿಸಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀವಿ. ಈಗಾಗಲೇ ಸಭೆಗಳನ್ನ ಅಧಿಕಾರಿಗಳು ಬಂದು ಗ್ರಾಮ ಸಭೆಗಳನ್ನ ಮಾಡಿ ನಿಮಗೆ ಹಂತವಾಗಿ ಮಾಹಿತಿಗಳನ್ನ ಕೊಡಕ್ಕೆ ನಿಮಗೆ ಶುರು ಮಾಡ್ತಾರೆ. ದಯವಿಟ್ಟು ಅದನ್ನ ಗಮನ ಹರಿಸಿ ಏನು ಕೊಡುಗೆ ಗೊಬ್ಬರ ಬೆಳೆಸ್ಕೊಂಡಿದ್ದೀನಿ, ಏನು ಹೊಸದಾಗಿ ಮಾಡ್ತಾ ಇಲ್ಲ. ಹಿಂದೆ ಯಾವ ತರ ಬೆಳೆ ಬೆಳೀತಿದ್ರೆ ಆ ತರ ಬೆಳೆ ಬೆಳೀಲಿ ಅಂತ ಹೇಳ್ತಾ ಇದ್ದೀವಿ. ಇವಾಗ ಎಲ್ಲ ರಾಸಾಯನಿಕ ಗೊಬ್ಬರಗಳನ್ನ ಹಾಕಿ ನಾವು ಬೆಳೆ ಬೆಳೀತಾ ಇದ್ವಿ. ಅದ್ರ ತಕ್ಕಾಗಿ ಅದು ಮಾಡಿದ್ರೆ ನಮಗೆ ಸಮಸ್ಯೆಗಳಿವೆ. ಅದು ಏನು ನಮ್ಮ ಆರೋಗ್ಯ ಸಮಸ್ಯೆ ಜೊತೆಗೆ ಬೇರೆ ಸಮಸ್ಯೆಗಳಿದೆ. ನಮ್ಮ ಮಣ್ಣಿನ ಫಲವತ್ತತೆನೂ ನಾಶ ಆಗಿದೆ. ಅದನ್ನೆಲ್ಲ ನಾವು ಬಲಿಷ್ಠವಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ ನಾವು ಈ ಸಾವಯವ ಕೃಷಿ ಕಡೆ ಹೋಗ್ಬೋದು. ಅದ್ರ ಜೊತೆಗೆ ಮಾರುಕಟ್ಟೆಯಲ್ಲಿ ನಾವು ಏನು ಬೆಳೆ ಬೆಳೀತಿರ್ತೀವಿ ರೈತರಿಗೆ ಅತಿ ಹೆಚ್ಚು ಲಾಭದಾಯಕವಾಗಿ ನಿಮಗೆ ಹಣ ತಲುಪಿಸೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ಅದನ್ನ ಮಾರುಕಟ್ಟೆಯಲ್ಲಿ ಯಾವ ತರ ಸೃಷ್ಟಿ ಮಾಡಬೇಕು, ಅದನ್ನ ಮಾರುಕಟ್ಟೆ ಬೆಳೆ ಬೆಳೆದಿರೋದಕ್ಕೆ ಸೂಕ್ತ ಬೆಲೆಗಳನ್ನ ಯಾವ ತರ ತೋರಿಸ್ಬೇಕು ಅನ್ನೋದ್ರ ಬಗ್ಗೆ ಕೆಲಸ ಮಾಡಿದೆ. ಅದು ಈಗಾಗಲೇ ನಮ್ಮ ಸಾವಯವ ಕೃಷಿ ಅಂತ ಅನೌನ್ಸ್ ಆದ್ಮೇಲೆ ದೊಡ್ಡ ಸಂಸ್ಥೆಗಳೆಲ್ಲ ನಮ್ಮ ಜೊತೆ, ನಮ್ಮ ತಾಲೂಕಿನ ರೈತರ ಜೊತೆ ಸಂಪರ್ಕ ಮಾಡಿ ನಮ್ಗಳ ಜೊತೆ ಮಾತಾಡಿ ಮಾರ್ಕೆಟ್ಗೆ ನಿಮ್ಮಿಂದಲೇ ತಗೊಳ್ಳೋ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದ್ರ ಜೊತೆ ಇದೆಲ್ಲ ಮಾಡ್ತಿರೋದು ಏನಂದ್ರೆ ನಮ್ಮ ಆರ್ಥಿಕ ಸ್ಥಿತಿಗತಿಯನ್ನ ಮೇಲಕ್ಕೆ ಎತ್ತಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಿರೋಂಥದ್ದು. ಅದ್ರ ಜೊತೆಗೆ ನಮ್ಮ ಆರೋಗ್ಯನ ಸುಧಾರಣೆ ಆಗಲಿ ಅನ್ನೋದು ನಮ್ಮ ಒಂದು ಆಸೆ. ಅದ್ರ ತಕ್ಕಾಗೆ ಎಲ್ಲರೂ ದಯವಿಟ್ಟು ಕೈ ಜೋಡಿಸಿ ರಾಸಾಯನಿಕ ಗೊಬ್ಬರಗಳನ್ನ ಕಮ್ಮಿ ಬೆಳೆಸಿ. ದಯವಿಟ್ಟು ರಾಸಾಯನಿಕ ಗೊಬ್ಬರನ ಹಂತವಾಗಿ ಅದನ್ನ ಕಮ್ಮಿ ಮಾಡ್ಕೊಂಡು ಬಂದು ಕೊನೆಗೆ ಬಿಟ್ಟು ನಿಮ್ಮಲ್ಲೆಲ್ಲ ಕಡೆಯ ಮನವಿ ಮಾಡ್ಕೊತೀನಿ. ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮ ಎಲ್ಲ ಆಯೋಜನೆ ಮಾಡಿ ಇಲ್ಲಿ ಗುಡ್ಲಿ ಪೂಜೆಗೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ, ಎಲ್ಲರೂ ಹೇಳಿದ್ರು ನಾನು ಕೇಳ್ಕೊಳ್ಳೋದಿಷ್ಟೇ, ಊರೊಳಗಡೆ ರಸ್ತೆಗಳಾಗಬೇಕಾದ್ರೆ ಈ ಮನೆ ಮುಂದೆ ಸಮಸ್ಯೆಗಳಾಗೋದು, ಮೋರಿಗಳ ಸಮಸ್ಯೆ ಆಗೋದು, ಇದನ್ನೆಲ್ಲ ದಯವಿಟ್ಟು ಅನುಸರಿಸ್ಕೊಂಡು ಈಗ ರಸ್ತೆ ಆಯ್ತೈತೆ ಅದ್ರ ಸ್ವಲ್ಪ ಸಹಕಾರ ಕೊಟ್ಟು ರಸ್ತೆ ಮತ್ತೆ ಮೋರಿಯನ್ನ ಮಾಡಿಸ್ಕೊಳ್ಳಿ ನಿಮ್ಮ ಮನೆಗಳ ಮುಂದೆ ಅಂತ ನಾನು ಕೇಳ್ಕೊಳ್ತೀನಿ. ಶುದ್ಧ ಕುಡಿಯುವ ನೀರು ಘಟಕನ ಸ್ಥಾಪನೆ ಮಾಡಬೇಕು ಅಂತ ಹಿಂದೆನೂ ಹೇಳಿದ್ರು. ಈಗ ಹೋದ್ ಸತಿ ಬಂದಾಗಲೂ ಇಲ್ಲಿ ಕುಡಿಯೋ ನೀರು ಸಮಸ್ಯೆ ಆಗಿತ್ತು. ಹೋದ ವರ್ಷನೇ ಅದು ಸ್ಥಾಪನೆ ಮಾಡ್ತೀವಿ. ಅದೇ ತಡೆಗೋಡೆ ಹಾಕ್ಸ್ಬೇಕಂತ ಸೋಮಣ್ಣ ಹೇಳಿದ್ರು. ತಡೆಗೋಡೆಗೆ ನಾವು ಚೆಕ್ ಮಾಡಿಸ್ತೀವಿ. ಈಗಾಗಲೇ ಸುತ್ತಮುತ್ತಲೆಲ್ಲ ತಡೆಗೋಡೆಗಳು ಹಾಕ್ಸಿದೀವಿ. ಇದನ್ನು ನಾವು ಏನು ಕ್ರಮ ವಹಿಸಬೇಕು ಅಧಿಕಾರಿಗಳಿಗೆ ಚರ್ಚೆ ಮಾಡಿ ಮಾಡ್ತೀವಿ.